ಕಲಬುರಗಿಯಲ್ಲಿ ಹಾಡಹಗಲೇ ಬಂಗಾರದ ಅಂಗಡಿಯನ್ನ ದರೋಡೆ ಮಾಡಲಾಗಿದೆ. ಮಾಲಿಕ್ ಜುವೆಲರ್ಸ್ನಲ್ಲಿ ಗನ್ ಹಿಡಿದು ದರೋಡೆ ಮಾಡಿರುವಂತ ಘಟನೆ ನಡೆದಿದೆ. ಕಲಬುರಗಿಯಲ್ಲಿ ಹಾಡಹಗಲೇನೆ ನಡೆದಿರುವಂತ ದರೋಡೆ ಇದು. ಮಾಲಿಕ್ ಜುವೆಲರ್ಸ್ನಲ್ಲಿ ಗನ್ ಹಿಡ್ಕೊಂಡು ಬಂದು ದರೋಡೆ ಮಾಡಿದ್ದಾರೆ. ಹಗಲಲ್ಲೇ ಏಕಾಏಕಿ ಅಂಗಡಿ ನುಗ್ಗಿ ದರೋಡೆ ಮಾಡಿದಂತ ಕದೀಮರು. ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಭೇಟಿ ನೀಡಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಅಂಗಡಿಲಿ ಇದ್ದಂತ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಲೂಟಿ ಹೊಡೆದಿದ್ದಾರೆ. 4 ಜನ ದರೋಡೆಕೋರರಿಂದ ಗನ್ ಹಿಡಿದು ಲೂಟಿ ಮಾಡಲಾಗಿದೆ. ಕಲಬುರಗಿಯ ಸರಾಫ್ ಬಜಾರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಸಿಟಿವಿ ದೃಶ್ಯವನ್ನ ನೀವು ಗಮನಿಸಬಹುದು. ಮುಖ ಕಾಣಿಸಬಾರ್ದು ಅನ್ನುವಂಥ ಕಾರಣಕ್ಕೆ ಕ್ಯಾಪ್ ಹಾಕ್ಕೊಂಡಿದ್ದಾರೆ, ಮುಖ ಮುಚ್ಕೊಂಡು ಬಂದಿದ್ದಾರೆ. ಏನೋ ತರಕಾರಿ ತಗೊಂಡು ಬರೋ ಥರ ಚೀಲ ಹಿಡ್ಕೊಂಡು ಬಂದಿದ್ದಾರೆ. ಸಾಚಾಗಳ ಥರ ಬಂದು ದರೋಡೆ ಮಾಡ್ಕೊಂಡು ಹೋಗಿರುವಂಥದ್ದು ಘಟನೆ ನಡೆದಿದೆ. 4 ಜನ ಬಂದಿದ್ರು, ಗನ್ ಪಾಯಿಂಟ್ ಇಟ್ಟು ಎಲ್ಲವನ್ನು ಕೂಡ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇನು ಕದ್ದಿದ್ದಾರೆ, ಎಷ್ಟು ಚಿನ್ನಾಭರಣಗಳನ್ನ ಕದ್ಕೊಂಡು ಹೋಗಿದ್ದಾರೆ ಅದೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಈ ಕಲಬುರಗಿಯಲ್ಲಿ ನಡೆದಿರುವಂಥ ಘಟನೆ ಇದು. ಹಗಲೇನೆ ಬಂಗಾರದ ಅಂಗಡಿಗೆ ಬಂದು ದೋಚ್ಕೊಂಡು ಹೋಗಿರುವಂಥದ್ದು. ಮಾಲಿಕ್ ಜುವೆಲರ್ಸ್ನಲ್ಲಿ ಗನ್ ಹಿಡ್ಕೊಂಡು ಏನಾದರೂ ನೀವು ತಪ್ಪಿಸ್ಕೊಳ್ತೀರಾ ಅಂದರೆ ಅಥವಾ ಚಿನ್ನಾಭರಣಗಳನ್ನ ಕೊಡಲಿಲ್ಲ ಅಂತ ಅಂದರೆ ಶೂಟ್ ಮಾಡ್ತೀವಿ ಅಂತೇಳಿ ಎಲ್ಲವನ್ನು ಕೂಡ ದೋಚ್ಕೊಂಡು ಕದೀಮರು ಎಸ್ಕೇಪ್ ಆಗಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಲೂಟಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ಲಕ್ಷ, ಯಾವ್ಯಾವ ರೀತಿ ಚಿನ್ನಾಭರಣಗಳನ್ನ ದೋಚ್ಕೊಂಡು ಹೋಗಿದ್ದಾರೆ, ಎಲ್ಲಿ ಹೋದ್ರು, ಏನು ಕತೆ, ಅದ್ರ ಸಂಬಂಧ ಪೊಲೀಸರೀಗ ತನಿಖೆಯನ್ನು ಶುರು ಮಾಡಿದ್ದಾರೆ. ಫೀಲ್ಡಿಗಿಳಿದು ತನಿಖೆ ವೇಗವನ್ನು ಪಡ್ಕೊಳ್ತಾ ಇದೆ. ನೋಡಬೇಕಿದೆ ಅವರು ಎಲ್ಲಿಂದ ಬಂದಿದ್ರು. ಇತ್ತೀಚೆಗಂತೂ ಅಲ್ಲಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ, ಗಮನಿಸ್ತಾ ಇದ್ದೀರಾ ನೀವು. ಒಂದಲ್ಲ ಒಂದಿನ ಲಾಕ್ ಆಗ್ತಾರೆ, ಬಟ್ ದರೋಡೆ ಪ್ರಕರಣಗಳು ತಗ್ಗಬೇಕಿದೆ. ಕ್ರೈಮ್ ಕೇಸಸ್ಗಳು ಕಡಿಮೆ ಆಗಬೇಕಿದೆ. ಆ ಕೆಲಸ ಮೇಜರಾಗಿ ಆಗಬೇಕು. ಕಳ್ತನ ಮಾಡಿದ ನಂತರ ಆ್ಯಕ್ಷನ್ ಆಗುತ್ತೆ, ಅವ್ರನ್ನ ಹಿಡಿತಾರೆ ನಿಜ. ಬಟ್ ಈ ಗ್ಯಾಂಗ್ಗಳು ಇನ್ನೂ ಎಲ್ಲೆಲ್ಲಿದೆ, ಇವ್ರ ಜೊತೆಗೆ ಯಾರ್ಯಾರಿದ್ದಾರೆ, ಇಂಥದ್ದೊಂದು ಜಾಲನೇ ಇರುತ್ತೆ. ಅಂಗಡಿಗಳನ್ನ ದೋಚೋದು, ಮನೆ ದೋಚೋದು, ಸರಗಳ್ಳರು, ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮತ್ತಷ್ಟು ಆ್ಯಕ್ಟಿವ್ ಆಗಿ ತನಿಖೆಗಿಳಿಬೇಕಿದೆ.